ನಾಮಕರಣ ಮಾಡಿದ್ರು. ಹಿಂದರೇಗಾಡಿ ಹುಟ್ಟಿದವನಿಗೆ ಮಾಣಿಕಾಸುರ ಅಂತೇಳಿ ನಾಮಕರಣ ಮಾಡಿ ಹೆಸರಿಟ್ರು. ಮೊದಲು ಹುಟ್ಟಿದವಾಗ ಮಲ್ಲಾಸುರತ್ ನಾಮಕರಣ ಮಾಡಿದ್ರು. ಹಿಂದರಾಗಡೆ ಹುಟ್ಟಿರ್ತಕ್ಕಂಥ ಏನು ಕುಶಿಗಿ ಮಾಣಿಕಾಸುರ ಅಂತೇಳಿ ನಾಮಕರಣ ಮಾಡಿದ್ರು. ಎಲ್ಲ ಸುತ್ತಮುತ್ತಲೇ ಬಂದಿರತಕ್ಕಂಥ ಜನ, ಯಾಕಂದ್ರೆ ರಾಜವಾಡದಾಗ ಎಲ್ಲ ಉಪಹಾರದ ವ್ಯವಸ್ಥೆ, ಎಲ್ಲರೂ ತಮ್ಮ ತಮ್ಮ ಉಪಹಾರ ಮಾಡಿಕೊಂಡು ತಮ್ಮ ತಮ್ಮ ಆಸ್ಥಾನಗಳಿಗೆ ತಾವು ಪ್ರಯಾಣ ಮಾಡಿದ್ರು. ಅವಾಗ ಶುಕ್ರಾಚಾರ್ಯ ಬಂದಿದ್ರು, ದೈತ್ಯರು ಗುರುವ. ಶುಕ್ರಾಚಾರ್ಯ ಬಂದ ತೊಟ್ಟಿಲ್ದೊಳಗೆ ಹಣಿಕೆ ಹಾಕಿ ನೋಡಿದ. ಮಕ್ಕಳ ನೋಡಿ ಅವ ದಿವ್ಯ ದೃಷ್ಟಿದಿಂದ ತಿಳ್ಕೊಂಡ. ಏನು ತಿಳ್ಕೊಂಡ ಅದಕ್ಕೆ ಹೇಳಿದ್ರ, ಹಿಂದಕ ಭಕ್ತ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ನರಸಿಂಹ ದೇವರ ದರಿಗಿಳಿದು ಬಂದು ಈ ಭೂಲೋಕವನ್ನ ಪಾವನ ಮಾಡಿದ ಯಾರಿಂದ ಕೇಳಿದ್ರೆ ಆ ಭಕ್ತ ಪ್ರಹ್ಲಾದನದಿಂದ ನರಸಿಂಹ ಅವತಾರವಾಯಿತು. ಅದೇ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಇವು ಮಲ್ಲಾಸುರ ಮಾಣಿಕಾಸುರನ ಒಂದು ತೇಜಸ್ಸನ್ನು ನೋಡಿ, ಅವರು ರೂಪ ಲಾವಣ್ಯ ನೋಡಿ ಇವರು ಕೂಡ ಭಕ್ತ ಪ್ರಹ್ಲಾದನಂಗೆ ಆಗಬಹುದು, ಇವರು ಕೂಡ ದೇವ ಭಕ್ತರೇ, ಇವರು ಕೂಡ ಮುಂದೊಂದು ದಿವಸ 7 ಕೋಟಿ ದೇವಾನ ದೇವತೆಗಳನ್ನ ಈ ದರಿಗಿಳಿಸುವಂತ ಸಾಮರ್ಥ್ಯ ಹೊಂದ್ಯಾರ ಅಂತೇಳಿ ತಾಯಿಗೆ ಹೇಳಿದಿರುತ್ತವರು. 7 ಕೋಟಿ ದೇವಾನ ದೇವತೆಗಳನ್ನ ದರಿಗಿಳಿಸುವಂತ ಸಾಮರ್ಥ್ಯ ಹೊಂದ್ಯಾರ ಇವರು. ಅಂತ ದಿವ್ಯ ಶಕ್ತಿ ಇವರಲ್ಲಿ ಐತಿ. ಈ ಮಕ್ಕಳಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಂದರು ನೀವು ಕೂಡ ಬಹಳ ಪುಣ್ಯವಂತರು ಅಂಥೇಳಿ ಶುಕ್ರಾಚಾರ್ಯ ಅವರನ್ನ ಕರೆದು ತಲೆ ಮೇಲೆ ಆ ಮಕ್ಕಳನ್ನು ತಂದು ಶುಕ್ರಾಚಾರ್ಯರ ಪಾದದ ಮೇಲೆ ಹಾಕಿದಾಗ ಶುಕ್ರಾಚಾರ್ಯರ ಆಶೀರ್ವಾದ ಮಾಡಿ ಊಟ ಉಪಚಾರಗಳೆಲ್ಲ ಮಾಡಿ ಶುಕ್ರಾಚಾರ್ಯರು ತಮ್ಮ ಆಸ್ಥಾನಕ್ಕೆ ಹೋದರು. ಮಕ್ಕಳು ದಿನಂಪ್ರತಿ ಬೆಳಿಲೆಕ್ಕತ್ರು, ಬಾಳೆ ಸುಳಿಯಂಗ ದಿನಂಪ್ರತಿ ಬೆಳಿಲೆಕ್ಕತ್ರು. ಕುಂತಾಡುವಂಗಾದ್ರು, ಕುಂಚಿಗೆ ಹೊರುವಂಗಾದ್ರು ಓಡಾಡ್ತಿದ್ರು, ಹೆಂಗ ಬೆಳಿಲಾಕತ್ರು. ಅವಾಗ ಬಲಿ ಚಕ್ರವರ್ತಿದು ಮಕ್ಕಳ ಚಿಂತೆ ಅಂತಕ್ಕಂಥದ್ದು ಕಡಿತು. ಶುಕ್ರಾಚಾರ್ಯ ಏನು ಬಲಿ ಚಕ್ರವರ್ತಿದು ಇನ್ನೊಂದು ಚಿಂತೆ ಏನಿತ್ತದ ಕೇಳಿದ್ರ, ಅವ 100 ಯಾಗಗಳನ್ನ ಮಾಡಿ ಇಂದ್ರ ಪದವಿಯನ್ನ ತಗೋಬೇಕಂತೇಳಿ ಬಲಿ ಚಕ್ರವರ್ತಿದು ಒಂದು ಆಶೆ ಇತ್ತು. ಮಕ್ಕಳ ಚಿಂತೆ ಅಂತ ಹೋಯ್ತು. ಇನ್ನೊಂದು ಏನು ಆಶೆ ಅವನಿಗೆ ಬಲಿ ಚಕ್ರವರ್ತಿಗೆ, ಈ ಮಾಣಿಕಾಸುರ ಮಲ್ಲಾಸುರನ ತಂದಿ ಬಲಿ ಚಕ್ರವರ್ತಿಗೆ ಏನು ಆಶೆ ಇತ್ತಂತ ಕೇಳಿದ್ರ 100 ಯಾಗಗಳನ್ನ ಮಾಡಬೇಕು, ಇಂದ್ರ ಪದವಿಗೆ ಹೋಗಿ ಕೊಂಡಿರ್ಬೇಕಂತ ತಿಳ್ಕೊಂಡ ಇದೊಂದು ಆಶೆ ಇತ್ತು. 99 ಯಾಗಗಳ ಮಾಡಿದತ್ತ. ಎಷ್ಟು? 99 ಯಾಗಗಳ ಮಾಡಿದ್ದ. 100 ಆಗಲಕ್ಕ ಒಂದೇ ಯಾಗ ಕಡಿಮಿತ್ತು. 100 ಯಾಗ ಆಗಬೇಕಾದ್ರೆ ಒಂದು ಯಾಗ ಕಡಿಮೆ ಬಿದ್ದಿತ್ತು. ಅವಾಗ ರಾಜವಾಡದಾಗ ಎಲ್ಲಾ ಜನರಿಗನ್ನ ಕರೆದು, ಇನ್ನೇನಪ್ಪ ಮಕ್ಕಳ ಹುಟ್ಟಿದ್ರು, ಮಕ್ಕಳ ಚಿಂತೆ ಕಡಿತು, ನಾ ಇನ್ನು 100 ಯಾಗ ಮಾಡಿ ಇಂದ್ರ ಪದವಿಗೆ ಹೋಗ್ತೀನಿ, ಎಲ್ಲ ಉಳಿದ ರಾಜ್ಯ ಭಾರ ಎಲ್ಲ ನನ್ನ ಮಕ್ಕಳು ಮಾಡ್ತಾರ ತಿಳ್ಕೊಂಡ ಎಲ್ಲ ರಾಜ್ಯ ಪ್ರಜೆಗಳಿಗೆಲ್ಲ ಕರೆದು ಹೇಳು, ನಾಳಿನ ದಿನ ಆ 100 ಯಾಗದ ಪೈಕಿ ನಾಳೆ ದಿವಸ ಅದೊಂದು ಯಾಗ ಮಾಡಿ ಮುಗಿಸುನು ತಿಳ್ಕೊಂಡು ಎಲ್ಲ ಊರಾಗ ಡಂಗೂರು ಸಾರಿ ಬೇರೆ ತಿಳ್ಕೊಂಡು ಎಲ್ಲ ಸೇವಕರಿಗೆ ಹೇಳಿದ್ರು. ಮಂತ್ರಿ ಹೇಳ್ದ ಬಂದು, ನಾಳೆ ನಮ್ಮ ರಾಜರು ಯಾಗ ಮಾಡೋರದರ, ಊರಾಗ ಡಂಗೂರು ಸಾರಿ ಬೇರೆ ತಿಳ್ಕೊಂಡು ಸೈನಿಕರಿಗೆ ಹೇಳಿದಾಗ ಸೈನಿಕರು ಎಲ್ಲ ಊರಿಗೆ ಡಂಗರ ಸಾರಿದ್ರು. ಬಲಿ ಚಕ್ರವರ್ತಿ ಯಾಗ ನಡೀತು. ಯಾಗಕ್ಕೂ ಸುತ್ತಮುತ್ತಲ ಜನ ಎಲ್ಲ ಬಂದ್ರು. ಯಾಗದಲ್ಲಿ ಏನಿಟ್ಟಿದ ಅಂತ ಕೇಳಿದ್ರ
ಅನ್ನದಾನ, ವಸ್ತ್ರದಾನ, ಭೂದಾನ, ಗೋದಾನ, ಸುವರ್ಣದಾನ, ಹಿಂಗ ಹಲವು ದಾನಗಳನ್ನ ಆ ಯಾಗದಲ್ಲಿ ಮಾಡಬೇಕಾಗ್ತದೆ. ಅಂದ್ರೆ ಅದು ಯಾಗ ಆಗ್ತೈತಿ, ಇಲ್ಲಾಂದ್ರೆ ಆಗಂಗಿಲ್ಲ. ಯಾರೇನು ಬೇಡ್ತಾರೆ ಯಾಗಕ್ಕೆ ಬಂದು ಅವ್ರಿಗೆಲ್ಲ ಕೊಡಬೇಕಾಗ್ತತಿ. ಅಂತ ನೇಮ ಯಾಗದ ಪೈಕಿ ಅಂತ ಯಾಗ ಹೂಡ್ಕೊಂಡು ಕೂತ ಬಲಿ ಚಕ್ರವರ್ತಿ ಸುತ್ತ ನಾಡದ ಎಲ್ಲ ರಾಜ್ಯ ಪ್ರಜೆಗಳು ಬಂದರು, ಎಲ್ಲ ಆಸ್ಥಾನದಿಂದ ರಾಜ್ಯರೆಲ್ಲ ಬಂದರು. ಯಾಗ ಸುಗಮವಾಗಿ ನಡಿಲಕ್ಕಂತಿತ್ತು. ಅಲ್ಲಿ ಇಂದ್ರ ವಿಚಾರ ಮಾಡಕತ್ತ ತನ್ನ ಆಸ್ಥಾನದಾಗ ಕೂತು 100 ಯಾಗ ಮಾಡ್ದಂದ್ರ ನನ್ನ ಪದವಿ ಬಲಿ ಚಕ್ರವರ್ತಿ ಹೋಗದ, ಇನ್ನು ನಾನು ಹೈರಾಣಕ್ಕೆ ಬೀಳ್ತೀನಿ. 100 ಯಾಗ ಬಲಿ ಚಕ್ರವರ್ತಿ ಮಾಡ್ದಂದ್ರ ನನ್ನ ಇಂದ್ರ ಆಸ್ಥಾನ ಬಿಟ್ಟು ಕೊಡ್ಬೇಕಾಕದ. ಹೆಂಗ ಮಾಡಬೇಕು, ನನ್ನ ಪದವಿ ಹೊಕ್ಕದ, ನನ್ನ ಸ್ಥಾನ ಕಳ್ಕೋದ ತಿಳ್ಕೊಂಡು ಇಂದ್ರ ಏನು ಮಾಡ್ದ ಅಂತ ಕೇಳಿದ್ರ, ದೀತಿ ಮತ್ತು ದಿದಿತಿ, ದೀತಿ ಹೊಟ್ಟಿಲೆ ದೈತ್ರು ಹುಟ್ಟಿ ಬಂದರು, ದಿದಿತಿ ಹೊಟ್ಟಿಲೆ ದೇವಾನ ದೇವತೆಗಳು ಹುಟ್ಟಿ ಬಂದಾರ. ಅವಾಗ ಇಂದ್ರ ಏನು ಮಾಡ್ದ ಅಂತ ಕೇಳಿದ್ರೆ ತನ್ನ ತಾಯಿಯಾಗಿರ್ತಕ್ಕಂಥ ದಿದಿತಿಗೆ ಹೋಗಿ ಕೇಳ್ದ, ಬಲಿ ಚಕ್ರವರ್ತಿ ಅಸುರ 100 ಯಾಗಗಳ ಮಾಡಿ ನನ್ನ ಪದವಿಗೆ ಬರ್ಬೇಕತ್ತಾನ, ಅವನು ಹೆಂಗರೆ ಮಾಡಿ ನನ್ನ ಪದವಿ ಸಿಗಲಾರ್ದಂಗೆ ಮಾಡ್ಬೇಕಾದ್ರೆ ಏನು ಮಾಡಬೇಕು ತಾಯಿ ಅಂತ ಹೇಳಿ ತಾಯಿನಿ ಕೇಳಿದಾಗ, ಇದು ನನ್ನಿಂದ ಸಾಧ್ಯ ಆಗಂಗಲ್ಪ, ನೀ ಬ್ರಹ್ಮದೇವರ ಬಳಿ ಹೋಗು. ಬ್ರಹ್ಮದೇವರ ಬಳಿ ಹೋದ್ರು. ಬ್ರಹ್ಮದೇವರಂದ, ಈ ಕೆಲಸ ನನ್ನಿಂದ ಆಗಂಗಿಲ್ಲ, ಈ ಕೆಲಸ ಬಲಿ ಚಕ್ರವರ್ತಿ ಯಜ್ಞ ನಿಂದಿರಿಸೋದು ನನ್ನಿಂದ ಆಗಂಗಿಲ್ಲ. ಈ ಕೆಲಸ ಯಾರಿಂದ ಆಗ್ತದೆ ಕೇಳಿದ್ರೆ ಸಾಕ್ಷಾತ್ ವಿಷ್ಣು ದೇವರಿಂದ ಈ ಬಲಿ ಚಕ್ರವರ್ತಿಯ ಯಜ್ಞ ನಿಲ್ಲಿಸುವಂತ ಕಾರ್ಯ ಆಗ್ತೈತಿ. ಅವನು ಯಾಗ ತರುವಂತ ಕೆಲಸ ವಿಷ್ಣು ದೇವರಿಂದ ಆಗ್ತದೆ ತಿಳ್ಕೊಂಡು ಬ್ರಹ್ಮ, ದಿದಿತಿ, ಇಂದ್ರ 3 ಮಂದಿ ಕೂಡ ವಿಷ್ಣು ದೇವರ ಬಳಿ ಬಂದರು. ವಿಷ್ಣು ದೇವರ ಅವ 100 ಯಾಗ ಮಾಡಿದ್ರೆ ಇಂದ್ರ ಪದವಿಗೆ ಬರ್ತಾನ. ಅವನಿಗೆ ಭಗವಂತ ನನ್ನ ಇಂದ್ರ ಪದವಿ ನನ್ನ ಕಳಿಬಾರ್ದು, ಅವ ಬಲಿ ಚಕ್ರವರ್ತಿ ಇಂದ್ರ ಪದವಿಗೆ ಬರಬಾರ್ದು, ಅವರ ಯಾಗ ಭಂಗಗೊಳಿಸಬೇಕು, ನೀ ಹೆಂಗೆ ಮಾಡ್ತೀನಿ ನೋಡು ಅಂತೇಳಿ ವಿಷ್ಣು ದೇವರಿಗೆ ವಿನಂತಿ ಮಾಡಿಕೊಂಡಾಗ ವಿಷ್ಣು ದೇವರ ಆಯ್ತು ಇದ್ರ ವಿಚಾರ ನೀವು ಬಿಡ್ರಿ, ಇದಕ್ಕೆ ನಾನು ಹೋಗಿ ತರಬತ್ತೀನಿ ಅಂತ ತಿಳ್ಕೊಂಡು ವಿಷ್ಣು ಕೈಲಾಸದಲ್ಲಿ ಸಂಕಲ್ಪ ಮಾಡಿ ವೈಕುಂಠದಲ್ಲಿ ಕುಂತು ವಿಚಾರ ಮಾಡಿ ವಾಮನ ಅವತಾರ ಧಾರಣ ಮಾಡಿಕೊಂಡು ಬಲಿ ಆಸ್ಥಾನಕ್ಕೆ ಬರ್ತಾನೆ. ಆಗಿನ ಟೈಮಕ್ಕೆ ವಾಮನ ಅವತಾರ ನೋಡಿರ್ಬೇಕು ನೀವು ಫೋಟೋದಾಗ. ವಾಮನ ಅಂದ್ರೆ ಆಗ ಹುಟ್ಟಿರ್ತಕ್ಕಂಥ ಹುಡುಗವ. ವಾಮನ ಅಂದ್ರೆ ಏನು, ಸಣ್ಣ ಹುಡುಗ ಇಷ್ಟ. ಯಾಕಂದ್ರೆ ಆಗಿಂದಾಗ ಹುಟ್ಟಿ ಬರ್ಬೇಕಲ್ಲ. ವಿಷ್ಣು ತನ್ನ ನಿಜ ರೂಪ ತಗೊಂಡು ಬಂದ್ರ ಅವನಿಗೆ ಗೊತ್ತಾಗ್ತೈತಿ ಬಲಿ ಚಕ್ರವರ್ತಿಗೆ. ಅದಕ್ಕೆ ಏನು ಮಾಡ್ದ ವಿಷ್ಣು ಅಂತ ಕೇಳಿದ್ರೆ, ವಾಮನ ಅವತಾರ ತಾಳಿ ಎಲ್ಲಿಗೆ ಬಂದ ಅಂತ ಕೇಳಿದ್ರ ಬಲಿ ಚಕ್ರವರ್ತಿ ಆಸ್ಥಾನಕ್ಕೆ ಬಂದ. ಅದಕ್ಕಿಂತ ಪೂರ್ವದಲ್ಲಿ ಶುಕ್ರಾಚಾರ್ಯರು ಬಲಿ ಚಕ್ರವರ್ತಿ ಯಜ್ಞದಲ್ಲಿ ಇದ್ರೆ, ಯಾಗದಲ್ಲಿ ಇದ್ರವರು. ಶುಕ್ರಾಚಾರ್ಯ ಹೇಳ್ತಾನ, ನಾಳೆ ವಿಷ್ಣು ದೇವರು ಬರಂಗೆ ಕಾಣ್ತಾನಪ್ಪ, ಅವ ಏನು ಬೇಡ್ತಾನ ಬೇಡಿದ್ದು ಕೊಟ್ಟಿಗಿಟ್ಟಿ ಭಾಳ ಸುಮಾರದನ ಮಾತು ಹೇಳ್ದವ. ಯಾರು, ಶುಕ್ರಾಚಾರ್ಯ. ಏನು ಬೇಡಿದ್ದು ಕೊಟ್ಟಿಗಿಟ್ಟಿ ಕೊಡಕ್ಕೆ ಹೋಗ್ಬೇಡ, ಇಲ್ಲ ತೇಳು. ಬಲಿ ಚಕ್ರವರ್ತಿ ಅಂದ, ಸಾಕ್ಷಾತ್ ವಿಷ್ಣು ಪರಮಾತ್ಮ ಬಂದು ನನಗೆ ಬೇಡ್ತಾನಂದ್ರ ಕೊಡಲಾರದ ಪಾಪಿಷ್ಟ ನಾನಾಗಬಾರ್ದಪ್ಪ. ಅವ ಏನು ಬೇಡ್ತಾನೆ ಬೇಡಿ, ಅವ ಸರ್ವಂತರ್ಯಾಮಿ, ಜಗದ ಸಂರಕ್ಷಣೆ ಮಾಡವ, ಜಗದ ಆಗು ಹೋಗುಗಳ ತಿದ್ದವ. ಅಂತ ಸಾಕ್ಷಾತ್
ವಿಷ್ಣು ದೇವರ ಬಂದು ನನಗೆ ಕೇಳ್ತಾನಂದ್ರ ನನಗೆ ಇಲ್ಲ ಅನ್ನಕ್ಕಾಗಂಗಿಲ್ಲ ಅಂದ. ಅವಾಗ ವಾಮನ ಅವತಾರ ತಗೊಂಡು ಬಂದ. ಯಾರು? ವಿಷ್ಣು ದೇವರ ಬಂದು ವಾಮನ ಅವತಾರ ತಗೊಂಡು ಬಲಿ ಆಸ್ಥಾನಕ್ಕೆ ಬಂದ. ಆ ವಾಮನ ನೋಡಿ ಬಲಿ ಚಕ್ರವರ್ತಿ ಶುಕ್ರಾಚಾರ್ಯ ಹೇಳಿದಂಗ ಇವನೇ ಇರಬೇಕು ವಿಷ್ಣು ಪರಮಾತ್ಮ ತಿಳ್ಕೊಂಡು ಓಡಿ ಹೋಗಿ ಅವನ ಪಾದಕ್ಕೆ ನಮಸ್ಕಾರ ಮಾಡಿ ತನ್ನ ಯಾಗದಲ್ಲಿ ತಂದು ಉಚಿತ ಆಸನ ಮೇಲೆ ಕುಂಡ್ರಿಸಿದ. ಸೇವಾ ಪೂಜೆ ಪುಷ್ಪ ಫಲಾದಿಗಳಿಂದ ಸೇವೆಗೈದು ಆ ವಾಮನ ದೇವರಿಗೆ ತನ್ನ ಭಗವಂತ ಮತ್ತೇನು ಬೇಕು, ಮತ್ತೇನು ಬೇಕು ನಿನಗತ್ತೇಳಿ ಬಲಿ ಚಕ್ರವರ್ತಿ ಕೇಳ್ತಾನ. ಅವಾಗ ವಾಮನ ಹೇಳ್ತಾರ, ಏನೂ ಬೇಡಪ್ಪ, ನನಗೆ ಉಳ್ಳಾಕ ಬೇಡ, ಉಡ್ಲಾಕ ಬೇಡ, ತೊಡಲಾಕ ಬೇಡ, ಏನು ಸಂಪತ್ತು ಬೇಡ, ನನಗ ಅನುಷ್ಠಾನ ಮಾಡಬೇಕಾಗ್ಯದ. ನಾನು ಅನುಷ್ಠಾನ ಮಾಡ್ಬೇಕಾಗ್ಯದ, ತಪ ಮಾಡ್ಬೇಕಾಗ್ಯದ. ನಾನು ತಪ ಮಾಡ್ಬೇಕಾದ ನನಗೊಂದಿಟ್ಟು 3 ಪಾದ ಜಾಗ ಕೊಡು ಅಂದವ. ನಾ ತಪ ಮಾಡ್ಬೇಕಾದ್ರ ನನಗೊಂದು 3 ಪಾದ ಜಾಗ ಬೇಕಾಗ್ಯದ, 3 ಪಾದ ಜಾಗ ಕೊಡು. ಅವಾಗಂದ ಬಲಿ ಚಕ್ರವರ್ತಿ, ಭಗವಂತ 3 ಪಾದ್ಯಾಕ ನೀ ಎಟ್ಟು ಅಳ್ಕೊತಿ ಅಳ್ಕೊಂಡು ಬಿಡು, ಎಲ್ಲಿ ನಿನ್ನ ಪಾದ ಇಡ್ತಿ ಅದೆಲ್ಲ ನೀನೇ ತಗೊಂಡು ಬಿಡು ಅಂದ. ಅಳು ತಗೊಂಡ. 1 ಪಾದ ಭೂಮಿಗಿಟ್ಟ, ಇಡೀ ಭೂಮಿ ಎಲ್ಲ ತುಂಬಿ ಬಿಡ್ತು ಬಲಿ ಚಕ್ರವರ್ತಿ ಪಾದ ಇಟ್ಟಾಗ. ಸಣ್ಣ ಹುಡುಗನ ರೂಪ ಹೋಯ್ತವಾಗ. ಅಖಂಡ ರೂಪ ತಾಳಿದ ವಾಮನ, ದೊಡ್ಡ ರೂಪ ತಾಳಿ ವಾಮನ ಭೂಮಿ ಮ್ಯಾಲ ಕಾಲಿಟ್ಟ, ಇಡೀ ಭೂಮಂಡಲ ಒಂದೇ ಪಾದದಾಗ ಮುಚ್ಚಿ ಹೋಯಿತು. 2ನೇ ಪಾದ ಕಾಲ ಮ್ಯಾಕ ಮಾಡಿ ಆಕಾಶಕ್ಕಿಟ್ಟ, ಇಡೀ ಆಕಾಶ ಎಲ್ಲ ಪಾದದಾಗ ಮುಚ್ಚಿ ಹೋಯ್ತು. 2 ಪಾದ ಆಯ್ತಪ್ಪ ಬಲಿ ಚಕ್ರವರ್ತಿ, ಮತ್ತೆ ಇನ್ನೊಂದು ಪಾದ ಎಲ್ಲಿಡ್ಲಿ ಅಂತ ಕೇಳ್ದ. ಇನ್ನೊಂದು ಪಾದ ಎಲ್ಲಿಡ್ಲಿ ಭಗವಂತ, ನನ್ನ ತಲೆ ಮೇಲಿಡು ಅಂದ. ಇಲ್ಲಿ ನನ್ನ ತಲೆ ಮೇಲೆ. ಅವಾಗ ಬಲಿ ಚಕ್ರವರ್ತಿ ಹೇಳನ ತಲೆ ಮೇಲಿಡು ಅಂತ ತಿಳ್ಕೊಂಡ ವಾಮದೇವ ಏನು ಮಾಡ್ದ ಅಂತ ಕೇಳಿದ್ರ ಬಲಿ ಚಕ್ರವರ್ತಿ ತಲೆ ಮೇಲಿಟ್ಟು ಪಾತಾಳಕ್ಕೆ ತುಳಿದು ಬಿಟ್ಟ. ಯಾವಾಗ ಬಲಿ ಚಕ್ರವರ್ತಿ ಪಾದ, ವಾಮನ ಪಾದ ಬಲಿ ಚಕ್ರವರ್ತಿ ತಲೆ ಮೇಲೆ ಕೂತು ಏನು ಪಾತಾಳಕ್ಕೆ ತುಳಿದ, ಅದೇ ಗುರುತಿಗಾಗಿ ಸದ್ದ ಕಲಿಯುವುದೊಳಗ ಬಲಿಪಾಡ್ಯ ಅಂತ ಹೇಳಿ ಮಾಡ್ತಾರ. ಅದೇ ದಿನ ದೀಪಾವಳಿಗೆ ಮಾಡ್ತಾರಲ್ಲ, ಅದಕ್ಕೆ ಬಲಿಪಾಡ್ಯ. ಅಂತ 100 ಯಾಗಗಳ ಪೈಕಿ 1 ಯಾಗ ಕಡಿಮೆ ಬಿದ್ದು ಆ ಬಲಿಪಾಡ್ಯ ಪಾತಾಳಕ್ಕೆ ಹೋದ. ಮುಂದೆ ಇಲ್ಲಿ ಮಲ್ಲಾಸುರ ಮಣಿಚೂರ್ ಅಂತಕ್ಕಂಥ ಮಕ್ಕಳು ಯಾವ ರೀತಿ ಬೆಳಿತಾವ, ಮುಂದ ಏನು ಕಾರ್ಯಗಳು ನಡೀತಾವ, ಯಾರಿಗೆ ಕಷ್ಟಗಳನ್ನು ಕೊಡ್ತಾರ, ಮುಂದವರ ಈ ಭೂಮಿ ಮ್ಯಾಲ ಉಪಟಳ ಏನು ನಡೀತದ ಅಂತಕ್ಕಂಥದ್ದು ಮತ್ತೆ ನಾಳಿನ ದಿನ ಆ ಕಥೆ ಭಾಗ ಮುಂದುವರಿತದ.